ವೀಕ್ಷಕ ಮಿತ್ರರಿಗೆ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ. ಹೃದಯಾಘಾತವು ಹೇಗೆ ಸಂಭವಿಸುತ್ತದೆ ಹಾಗೂ ಇದಕ್ಕೆ ಕಾರಣವಾದ ಕೆಲವು ಅಂಶಗಳನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡುತ್ತೇವೆ. ಸಾಮಾನ್ಯವಾಗಿ ಎಲ್ಲ ಜೀವರಾಶಿಗಳಿಗೆ ಹೃದಯವು ಬಹಳ ಮುಖ್ಯವಾಗಿದೆ. ಅದರಲ್ಲಿ ಮನುಷ್ಯ ಹೃದಯವನ್ನು ಹಾಳು ಮಾಡುವುದರಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದು ಹೆಚ್ಚು. ಇದಕ್ಕಾಗಿ ನಾವು ಕೆಲವು ಸಾಧ್ಯತೆಗಳು ಹಾಗೂ ಅಸಾಧ್ಯತೆಗಳ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇವೆ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಎನ್ನುತ್ತಾ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇವೆ. ನಿಮ್ಮ ದೇಹದ ಅಂಗಾಂಗಗಳ ಬಗ್ಗೆ ಹಾಗೂ ನಿಮ್ಮ ದೇಹದ ಬಗ್ಗೆ ಗೌರವವಿದ್ದರೆ ಈ ವಿಡಿಯೋವನ್ನು ನೋಡಬಹುದು. ಇಲ್ಲವದಿದ್ದರೆ ದಯವಿಟ್ಟು ಟ್ವೀಟ್ ಮಾಡಿ. ಒಂದು ದುರ್ಬಲ ಹೃದಯ ಅಥವಾ ಹೃದಯಾಘಾತ, ಪರಿಧಮನಿಯ ಕಾಯಿಲೆ, ಅಧಿಕ ರಕ್ತದೊತ್ತಡ, ಹೃದಯ ಕವಟ ಸಮಸ್ಯೆಗಳು ಮತ್ತು ಕೆಲವು ಸೋಂಕುಗಳು ಅಥವಾ ಜೀವನ ಶೈಲಿಯ ಆಯ್ಕೆಗಳು ಅಂತಿಮವಾಗಿ ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡುವ ಹೃದಯದ ಸಾಮರ್ಥ್ಯವನ್ನು ಪ್ರಭಾವಿಸುವ ವಿವಿಧ ಅಂಶಗಳ ಕಾರಣದಿಂದಾಗಿ ಬೆಳೆಯಬಹುದು. ಕಾರಣಗಳು ಮತ್ತು ಸಂಬಂಧಿತ ಪರಿಸ್ಥಿತಿಗಳು ಹೆಚ್ಚು ವಿವಾದ ವಿವರಣೆಗಳು ಇಲ್ಲಿವೆ. ದುರ್ಬಲ ಹೃದಯಕ್ಕೆ ಕಾರಣವಾಗಬಹುದಾದ ಕೆಲವು ಪರಿಸ್ಥಿತಿಗಳು: ಪರಿಧಮನಿಯ ಅಪಧಮನಿ ಕಾಯಿಲೆ. ಹಾರ್ಟ್ಗೆ ರಕ್ತವನ್ನು ಸರಬರಾಜು ಮಾಡುವ ಅಪಧಮನಿಗಳಲ್ಲಿ ಪ್ಲೇಕ್ ಬುಕ್ ರಕ್ತವ ಹರಿವನ್ನು ನಿರ್ಬಂಧಿಸುತ್ತದೆ. ಇದು ಕಾಲಾನಂತರದಲ್ಲಿ ಹೃದಯ ಸ್ನಾಯು ಹಾನಿ ಹಾಗೂ ದುರ್ಬಲಗೊಳ್ಳುತ್ತದೆ. ಅಧಿಕ ರಕ್ತದೊತ್ತಡ. ಅನಿಯಮಿತ ಅಧಿಕ ರಕ್ತದೊತ್ತಡ ಹೃದಯವು ಕಷ್ಟಕರವಾಗಿ ಕೆಲಸ ಮಾಡಲು ಹೃದಯವನ್ನು ಒತ್ತಾಯಿಸುತ್ತದೆ. ರಕ್ತಸ್ನಾಯು ರಕ್ತವನ್ನು ಪಂಪ್ ಮಾಡುವುದರಲ್ಲಿ ಕಡಿಮೆ ಪರಿಣಾಮಕಾರಿಯಾಗಿದೆ. ಹಾರ್ಟ್ ವಾಲ್ವ್ ಡಿಸೀಸ್. ಹಾರ್ಟ್ ಕವಾಟಗಳು ಸರಿಯಾಗಿ ತೆರೆದಿಲ್ಲ ಅಥವಾ ಹತ್ತಿರದಲ್ಲಿದ್ದರೆ ಹೃದಯವು ರಕ್ತವನ್ನು ಪಂಪ್ ಮಾಡಲು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಅದು ಕಾಲಾನಂತರದಲ್ಲಿ ಹೃದಯ ಸ್ನಾಯುವನ್ನು ದುರ್ಬಲಗೊಳಿಸುತ್ತದೆ. ಕಾರ್ಡಿಯೋಪತಿ. ಈ ಸ್ಥಿತಿಯು ಹೃದಯ ಸ್ನಾಯುವಿನ ಹಾನಿಯನ್ನು ಒಳಗೊಂಡಿರುತ್ತದೆ. ಅದು ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತದೆ. ಹೃದಯಾಘಾತ. ಒಂದು ಅಪಧಮನಿಯಲ್ಲಿನ ತಡೆಗಟ್ಟುವಿಕೆ ಹೃದಯಕ್ಕೆ ರಕ್ತದ ಹರಿವನ್ನು ತಡೆಯುತ್ತದೆ. ಹೃದಯ ಸ್ನಾಯುವಿನ ಹಾನಿ ಮತ್ತು ಸಂಭಾವ್ಯವಾಗಿ ದುರ್ಬಲ ಹೃದಯಕ್ಕೆ ಕಾರಣವಾಗುತ್ತದೆ. ಅಧಿಕ ರಕ್ತದೊತ್ತಡ. ಅನಿಯಂತ್ರಿತ ಅಧಿಕ ರಕ್ತದೊತ್ತಡ ಹೃದಯವು ಕಷ್ಟಕರವಾಗಿ ಕೆಲಸ ಮಾಡಲು ಹೃದಯವನ್ನು ಒತ್ತಾಯಿಸುತ್ತದೆ. ರಕ್ತಸ್ನಾಯು ರಕ್ತವನ್ನು ಪಂಪ್ ಮಾಡುವುದರಲ್ಲಿ ಕಡಿಮೆ ಪರಿಣಾಮಕಾರಿಯಾಗುತ್ತದೆ. ಹಾರ್ಟ್ ವಾಲ್ವ್ ಡಿಸೀಸ್. ಹಾರ್ಟ್ ಕವಾಟಗಳ ಸರಿಯಾಗಿ ತೆರೆದಿಲ್ಲ ಅಥವಾ ಹತ್ತಿರದಲ್ಲಿದ್ದರೆ ಹೃದಯವು ರಕ್ತವನ್ನು ಪಂಪ್ ಮಾಡಲು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಅದು ಕಾಲಾನಂತರದಲ್ಲಿ ಹೃದಯ ಸ್ನಾಯುವನ್ನು ದುರ್ಬಲಗೊಳಿಸುತ್ತದೆ. ಕಾರ್ಡಿಯೋಯೋಪತಿ. ಈ ಸ್ಥಿತಿಯು ಹೃದಯ ಸ್ನಾಯುವಿನ ಹಾನಿಯನ್ನು ಒಳಗೊಂಡಿರುತ್ತದೆ. ಅದು ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತದೆ. ಹೃದಯಾಘಾತ. ಒಂದು ಅಪಧಮನಿಯಲ್ಲಿನ ತಡೆಗಟ್ಟುವಿಕೆ ಹೃದಯಕ್ಕೆ ರಕ್ತದ ಹರಿವನ್ನು ತಡೆಯುತ್ತದೆ. ಹೃದಯ ಸ್ನಾಯುವಿನ ಹಾನಿ ಮತ್ತು ಸಂಭಾವ್ಯವಾಗಿ ದುರ್ಬಲ ಹೃದಯಕ್ಕೆ ಕಾರಣವಾಗುತ್ತದೆ. ಆರಿಥ್ಮಿಯಸ್. ಅನಿಯಮಿತ ಹೃದಯ ಬಡಿತಗಳು. ಹೃದಯ ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡಲು ಕಷ್ಟಕರವಾಗುತ್ತದೆ. ಸೋಂಕುಗಳು. ಎಂಡೋಕಾರ್ಡಿಟಿಸ್ನಂತಹ ಕೆಲವು ಸೋಂಕುಗಳು ಹೃದಯ ಸ್ನಾಯುವನ್ನು ಹಾನಿಗೊಳಿಸಬಹುದು ಮತ್ತು ದುರ್ಬಲ ಹೃದಯಕ್ಕೆ ಕಾರಣವಾಗಬಹುದು. ಮಧುಮೇಹ. ಮಧುಮೇಹಕ್ಕೆ ಸಂಬಂಧಿಸಿದ ಹೈ ಬ್ಲಡ್ ಶುಗರ್ ಮಟ್ಟಗಳು ರಕ್ತನಾಳಗಳನ್ನು ಹಾನಿಗೊಳಿಸಬಹುದು ಮತ್ತು ಹೃದಯಾಘಾತದಿಂದಾಗಿ ಹೃದಯ ವೈಫಲ್ಯವನ್ನು ಒಳಗೊಂಡಂತೆ ಹೃದಯ ಕಾಯಿಲೆಗಳು ಅಪಾಯವನ್ನು ಹೆಚ್ಚಿಸಬಹುದು. ಸ್ಥೂಲಕಾಯತೆ. ಹೆಚ್ಚುವರಿ ತೂಕವು ಹೃದಯದ ಮೇಲೆ ಹೆಚ್ಚುವರಿ ಅಪಾಯವನ್ನು ಉಂಟುಮಾಡುತ್ತದೆ. ಸಂಭಾವ್ಯವಾಗಿ ದುರ್ಬಲ ಹೃದಯಕ್ಕೆ ಕಾರಣವಾಗುತ್ತದೆ. ಕಿಡ್ನಿ ಡಿಸೀಸ್. ಮೂತ್ರಪಿಂಡದ ಸಮಸ್ಯೆಗಳು. ದೇಹದಲ್ಲಿ ದ್ರವದ ರಚನೆಗೆ ಕಾರಣವಾಗಬಹುದು. ಅದು ಹೃದಯವನ್ನು ತಗ್ಗಿಸಬಹುದು ಮತ್ತು ಹೃದಯ ವೈಫಲ್ಯಕ್ಕೆ ಕೊಡುಗೆ ನೀಡಬಹುದು. ಶ್ವಾಸಕೋಶ ಕಾಯಿಲೆ. ದೀರ್ಘಕಾಲದ ಪ್ರತಿರೋಧಕ ಪಲ್ಮನರಿ ಕಾಯಿಲೆ ನಂತಹ ಪರಿಸ್ಥಿತಿಗಳು ಹೃದಯವನ್ನು ತಗ್ಗಿಸಬಹುದು ಮತ್ತು ಹೃದಯಾಘಾತದಿಂದ ಅಪಾಯವನ್ನು ಹೆಚ್ಚಿಸಬಹುದು. ಕೆಲವು ಔಷಧಿಗಳು. ಕೆಲವು ಕೀಮೋಥೆರಪಿ ಔಷಧಿಗಳು ಮತ್ತು ವಿಕಿರಣ ಚಿಕಿತ್ಸೆಗಳು ಹೃದಯ ಸ್ನಾಯುವನ್ನು ಹಾನಿಗೊಳಿಸಬಹುದು. ಆಲ್ಕೋಹಾಲ್ ಮತ್ತು ಡ್ರಗ್ಸ್ ನಿಂದನೆ. ಭಾರಿ ಆಲ್ಕೋಹಾಲ್ ಸೇವನೆ ಮತ್ತು ಔಷಧ ಬಳಕೆಯು ಹೃದಯ ಸ್ನಾಯುವನ್ನು ಹಾನಿಗೊಳಿಸುತ್ತದೆ. ಕುಟುಂಬ ಇತಿಹಾಸ. ಹೃದಯದ ವೈಫಲ್ಯ ಅಥವಾ ಹಠಾತ್ ಹೃದಯದ ಬಂಧನದ ಕುಟುಂಬದ ಇತಿಹಾಸವು ನಿಮ್ಮ ಅಪಾಯವನ್ನು ಹೆಚ್ಚಿಸುತ್ತದೆ. ಜೆನೆಟಿಕ್ಸ್. ಕೆಲವು ಆನುವಂಶಿಕ ಪರಿಸ್ಥಿತಿಗಳು ಹೃದಯ ಸಮಸ್ಯೆಗಳನ್ನು ಒಳಗೊಂಡಂತೆಯೇ ವ್ಯಕ್ತಿಗಳು ಹೃದಯ ಸಮಸ್ಯೆಗಳಿಗೆ ಮುಂದಾಗಬಹುದು. ಆರೋಗ್ಯಕರ ಜೀವನ ಶೈಲಿ. ಕಳಪೆ ಆಹಾರ, ವ್ಯಾಯಾಮದ ಕೊರತೆ ಮತ್ತು ಧೂಮಪಾನವು ಹೃದಯ ಕಾಯಿಲೆ ಮತ್ತು ಹೃದಯ ವೈಫಲ್ಯಕ್ಕೆ ಕಾರಣವಾಗಬಹುದು. ದುರ್ಬಲ ಹೃದಯದ ಲಕ್ಷಣಗಳು. ಉಸಿರಾಟದ ತೊಂದರೆ. ಉಸಿರಾಟದ ತೊಂದರೆ ವಿಶೇಷವಾಗಿ ಚಟುವಟಿಕೆಯ ಸಮಯದಲ್ಲಿ ಅಥವಾ ಮಲಗಿರುವಾಗ ಆಯಾಸ. ಕಡಿಮೆ ಚಟುವಟಿಕೆಯ ನಂತರವೂ ದಣಿದ ಅಥವಾ ದುರ್ಬಲ ಭಾವನೆ. ಊತ. ಕಾಲುಗಳು, ಮೊಣಕಾಲುಗಳು ಅಥವಾ ಹೊಟ್ಟೆಯಲ್ಲಿ ಊತ. ಕ್ಷಿಪ್ರ ಅಥವಾ ಅನಿಯಮಿತ ಹೃದಯ ಬಡಿತ. ವೇಗದ ನಿಧಾನ ಅಥವಾ ಅನಿಯಮಿತ ನಾಡಿ. ಎದೆನೋವು ಅಥವಾ ಅಸ್ವಸ್ಥತೆ. ಎದೆಯ ನೋವು ಅಥವಾ ಒತ್ತಡ, ತಲೆ ತಿರುಗುವಿಕೆ, ಮುಸುಕಾದ ಅಥವಾ ಅಸ್ಥಿರ ಭಾವನೆ.
ಇದೆಲ್ಲವೂ ಒಂದು ಕಾರಣ ಅಷ್ಟೇ. ಆದರೆ ಇಂತಹ ಕೆಲವು ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದರೆ ನಿಮ್ಮ ಹತ್ತಿರದ ವೈದ್ಯರನ್ನ ಸಂಪರ್ಕಿಸಿ ಸಲಹೆಯನ್ನು ಪಡೆದುಕೊಳ್ಳಿ. ಸಣ್ಣ ತಪ್ಪುಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಿಬಿಡಬಹುದು. ದೇವರು ಕೊಟ್ಟ ದೇಹದ ಮೇಲೆ ನಿಮಗೆ ಪ್ರೀತಿ ಇರಲಿ. ಇತರ ಎಲ್ಲ ಜೀವರಾಶಿಗಳನ್ನು ಗೌರವಿಸಿ ಪ್ರೀತಿಯಿಂದ ಕಾಣಿ. ಅತಿಯಾದ ಆಸೆ ಅಸೂಯೆಗಳು ಮನುಷ್ಯನಿಗೆ ಒಳ್ಳೆಯದಲ್ಲ. ಇದು ಕೂಡ ನಮ್ಮ ಜೀವನದ ಆರೋಗ್ಯದ ಮೇಲೆ ಪರಿಣಾಮ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಜಂಕ್ ಫುಡ್ಗಳನ್ನು ನಿಯಮಿತವಾಗಿ ಬಳಸಿ. ಅತಿಯಾಗಿ ನೀರು ಕುಡಿಯಿರಿ. ಪ್ಲಾಸ್ಟಿಕ್ ಬಾಟಲಿಗಳೆಲ್ಲ ನೀರನ್ನು ಕುಡಿಯಬೇಡಿ. ನಿಮ್ಮ ಆರೋಗ್ಯದ ಮೇಲೆ ಗಮನ ಇರಲಿ ಎನ್ನುತ್ತಾ ಈ ವಿಡಿಯೋವನ್ನು ನಾವು ಇಲ್ಲಿ ಮುಗಿಸುತ್ತೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ.